ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಫೆಬ್ರವರಿ 11ನೇ ತಾರೀಕು ಬುಧವಾರ. ನಾಳೆಯ ದಿನದಿಂದ 53 ವರ್ಷ 7 ರಾಶಿಯವರಿಗೆ ಹಣದ ಸುರಿಮಳೆ ಇದ್ದು ಬಂಗಾರದ ಸುರಿಮಳೆಯೇ ಆರಂಭವಾಗಲಿದೆ. ಆ ದೇವರ ಕೃಪಾ ಆಶೀರ್ವಾದದಿಂದ ಸಕಲವೂ ಒಳ್ಳೆಯದಾಗುತ್ತೆ. ಅದು ಯಾವ್ಯಾವ ರಾಶಿಗೆ ಅಂತ ನೋಡೋಣ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ದಯವಿಟ್ಟು ಬನ್ನಿ ಫ್ರೆಂಡ್ಸ್. ನಾಳೆ ಫೆಬ್ರವರಿ 11ನೇ ತಾರೀಕು ಬುಧವಾರ. ನಾಳೆಯಿಂದ 53 ವರ್ಷ 7 ರಾಶಿಯವರಿಗೆ ಹಣದ ಸುರಿಮಳೆ, ಬಂಗಾರದ ದಿನಗಳು ಆರಂಭ ಆಗ್ತಿದೆ ನಿಮಗೆ. ಕುಬೇರ ದೇವರ ಕೃಪಾ ಆಶೀರ್ವಾದದಿಂದ ಈ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಅಂತ ಹೇಳ್ಬೋದು. ರಾಶಿಯವರಿಗೆ ಮನಸ್ಸು ಮತ್ತೆ ಒಂದಿಷ್ಟು ತೊಂದರೆಗಳಿಗೆ ಈಡಾಗುವಂತ ಅನಿಸ್ತಾ ಇರುತ್ತೆ. ಆದ್ರೆ ವೈಯಕ್ತಿಕ ಸಮಸ್ಯೆಗಳು ನಿಧಾನವಾಗಿ ದೂರ ಆಗ್ತಾ ಹೋಗುತ್ತೆ. ನಿಮ್ಮ ಕುಟುಂಬದಲ್ಲಿ ಬಹಳಷ್ಟು ನಿಮಗೆ ಕುಟುಂಬದ ಸಮಸ್ಯೆಗಳಿಂದ ನಿಮಗೆ ನೆಮ್ಮದಿಯನ್ನ ತಂದುಕೊಡುತ್ತೆ. ಹೊರಗಡೆ ಟ್ರಿಪ್ ಪಾರ್ಟಿಗಳನ್ನ ಸಮೇತ ನೀವು ಆಯೋಜನೆ ಮಾಡ್ತೀರಾ. ಶುಭ ಕಾರ್ಯಕ್ರಮಗಳಿಗೆ ನೀವು ಹಾಜರಾಗ್ತೀರಾ. ಕೆಲವು ಒಳ್ಳೆ ಸುದ್ದಿಗಳು ನಿಮ್ಮ ಕಿವಿಗೆ ತಲುಪ್ತಾ ಹೋಗುತ್ತೆ. ಶುಭ ಮತ್ತೆ ಲಾಭ ಅನ್ನೋದು ನಿಮ್ಮ ಜೀವನದಲ್ಲಿ ಸಾಕಷ್ಟು ನೆಮ್ಮದಿಯನ್ನು ತಂದುಕೊಡುತ್ತೆ. ನಿಮ್ಮ ಯೋಜನೆಯ ಕೆಲಸಗಳು ಸಮಯಕ್ಕೆ ತಕ್ಕಾಗಿ ಪೂರ್ಣಗೊಳ್ಳುತ್ತೆ. ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸ್ತೀರಾ. ಇನ್ನು ನ್ಯಾಯಾಲಯದ ಪ್ರಕರಣಗಳು ಬಾಕಿ ಇದ್ರೆ ನೀವು ಅದರಿಂದ ಮುಕ್ತರಾಗ್ತೀರಾ. ತೀರ್ಪು ನಿಮ್ಮ ಪರವಾಗಿ ಇರುತ್ತೆ. ನಿಮ್ಮ ಶತ್ರುಗಳು ನಿಮ್ಮ ತಲೆಬಾಗಿ ನಿಲ್ತಾರೆ. ವೃತ್ತಿ ಮತ್ತು ವ್ಯವಹಾರದಲ್ಲಿ ಅತ್ಯಂತ ಶುಭಕಾರ್ಯವಾಗಿದ್ದು ಉದ್ಯೋಗದಲ್ಲಿ ಬಡ್ತಿಯನ್ನ ಪಡೆಯುವ ಸಾಧ್ಯತೆಗಳಿದೆ. ವ್ಯವಹಾರದಲ್ಲಿರೋರು ಬಯಸಿದ ಲಾಭಗಳನ್ನ ಕಂಡುಕೊಳ್ತಾರೆ. ನಿಮ್ಮ ವೆಚ್ಚಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗಬಹುದು. ಅನಗತ್ಯ ವಿಷಯಗಳಿಗೆ ನೀವು ಖರ್ಚು ಮಾಡೋದ್ರಿಂದ ನೀವು ಖಿನ್ನತೆಗೆ ಒಳಗಾಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ನೀವು ಖರ್ಚಿನ ಮೇಲೆ ಸ್ವಲ್ಪ ನಿಗಾವನ್ನ ವಹಿಸಬೇಕಾಗತ್ತೆ. ಸಾಧ್ಯವಾದಷ್ಟು ಅಪಾಯಕಾರಿ ಯೋಜನೆಗಳಲ್ಲಿ ಹೂಡಿಕೆ ಮಾಡೋದನ್ನ ನಿಲ್ಲಿಸಿ. ಒಂದು ಸರಿ ಹೂಡಿಕೆ ಮಾಡೋಕ್ ಮುಂಚೆ 100 ಸರಿ ಯೋಚನೆ ಮಾಡಿ. ಹಣಕಾಸಿನ ವಿಚಾರದಲ್ಲಿ ನೀವು ತೀರಾ ನಿಗಾ ವಹಿಸಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಲಾಭ ಇದೆ, ಯಶಸ್ಸು ನಿಮಗಾಗುತ್ತೆ. ಒಂದಷ್ಟು ಕುಟುಂಬದ ಸದಸ್ಯರುಗಳಿಂದ ಭಿನ್ನಾಭಿಪ್ರಾಯಗಳು ದೂರ ಆಗುತ್ತೆ. ಪ್ರೀತಿಯ ಸಂಬಂಧದಲ್ಲಿರುವ ಸಮಸ್ಯೆಗಳು ಬಗೆಹರಿಯುತ್ತೆ. ಸಂತೋಷದ ದಾಂಪತ್ಯ ಜೀವನಗಳು ನಿಮ್ಮದಾಗತ್ತೆ. ಸಂಗಾತಿಯೊಡನೆ ಸಾಮರಸ್ಯ ಹೆಚ್ಚಾಗ್ತಾ ಹೋಗುತ್ತೆ. ನೀವು ಯೋಜನೆ ಮಾಡಿ ಕೆಲಸನ ಸಮಯಕ್ಕೆ ತಕ್ಕಾಗಿ ಪೂರ್ಣಗೊಳಿಸಿ. ಒಂದಷ್ಟು ನೀವು ವಿದೇಶ ಮತ್ತು ದೇಶದಲ್ಲಿ ಜನಗಳಿಂದ ನೀವು ಬೆಂಬಲವನ್ನ ಪಡ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಅನುಕೂಲ ವಾತಾವರಣ ಇದ್ದಿದ್ದು ಕೆಟ್ಟ ವಾತಾವರಣ ಇದ್ದಿದ್ದು ನಿಮ್ಮ ಜೀವನದಿಂದ ಈಗ ದೂರ ಆಗುತ್ತೆ. ಉತ್ಸಾಹ ಮತ್ತು ಧೈರ್ಯ ನಿಮ್ಮ ಜೀವನದಲ್ಲಿ ಹೆಚ್ಚಾಗುತ್ತೆ. ನೀವು ಅದೃಷ್ಟವನ್ನ ಕಂಡುಕೊಳ್ತೀರಾ. ಆರ್ಥಿಕ ಲಾಭವನ್ನ ಪಡ್ಕೊಳ್ತೀರಾ. ಜೊತೆಗೆ ಆದಾಯ ಸಮೇತ ನಿಮ್ದು ಹೆಚ್ಚಿಗೆ ಆಗತ್ತೆ. ಎಲ್ಲಾ ಕಡೆಯಿಂದ ಪೂರ್ವಜರ ಆಸ್ತಿಯಿಂದ ಸಾಕಷ್ಟು ಲಾಭ ಇದ್ದು ಈ ಒಂದು ಸಂದರ್ಭದಲ್ಲಿ ಆ ಆಸ್ತಿ ನೀವು ಕಷ್ಟಪಟ್ಟಿದ ಹಾಗೆ ನಿಮ್ ಕೈ ಸೇರುತ್ತೆ. ನಿಮ್ಮ ಪ್ರೇಮ ಜೀವನ ಅದ್ಭುತವಾಗಿರುತ್ತೆ. ಪರಸ್ಪರಿಗೆ ತುಂಬಾ ಫಲ ಕೊಡುವ ದಿನಗಳಾಗಿದ್ದು ಇದು ಸಂಬಂಧಗಳಿಗೆ ಅತ್ಯಂತ ಶುಭವಾಗಿದೆ. ವೈವಾಹಿಕ ಜೀವನದಲ್ಲಿ ಸಂತಸ ಉಳಿಯಲಿದ್ದು ಮನೆಯಲ್ಲಿ ಶುಭ ಕಾರ್ಯ ನಡೆಯಲಿದೆ. ಹಿರಿಯರು ನಿಮಗೆ ಆಶೀರ್ವದಿಸುತ್ತಾರೆ. ಜೊತೆಗೆ ಮಕ್ಕಳಿಂದ ಸಮೇತ ಸಿಹಿ ಸುದ್ದಿಯನ್ನ ಕೇಳ್ತೀರಾ, ಹೋಗ್ತೀರಾ. ಇಷ್ಟೆಲ್ಲ ಲಾಭ ಮತ್ತೆ ಅದೃಷ್ಟ ಪಡಿತಿರುವ ಆ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ಹೇಳಿದ್ರೆ ಕಟಕ ರಾಶಿ, ಧನು ರಾಶಿ, ತುಲಾ ರಾಶಿ, ವೃಷಭ ರಾಶಿ, ಕನ್ಯಾ ರಾಶಿ, ಸಿಂಹ ರಾಶಿ, ಮಿಥುನ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲ ಅಂದ್ರೂ ಕೂಡ ಭಕ್ತಿಯಿಂದ ಎಲ್ಲರಿಗೂ ಓಂ ನಮೋ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಹಾಗೆ ಕುಬೇರ ದೇವರಿಗೆ ಒಂದು ಲೈಕ್ ಮಾಡಿ.